ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋ ಮುಂಜಾನೆ ಸ್ಟಾರ್ಟ್ ಮಾಡಾಕತ್ತೇನೆ ನಾನು. ಬರ್ರಿ ಇವತ್ತು ಬ್ರೇಕ್ಫಾಸ್ಟಿಗೆ ಏನೇನು ಮಾಡಿ ನೋಡ್ಕೊಳ್ಳೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉಪ್ಪಿಟ್ಟು ಅವಲಕ್ಕಿ ಕರೇನ ಕೆಟ್ಟ ಬೇಸರಾಗೈತಿ. ಟೈಮ್ ಈಗ 6:30 ಆಗೈತಿ. ನಂಗೆ ಹೇಳಕ್ಕೂ ಆ್ಯಕ್ಚುಲಿ ಸಂಡೇ ಇವತ್ತು ವೀಕೆಂಡ್ ಸ್ವಲ್ಪ ಬೇಸರಾಗಿತ್ತು. ಬಟ್ ಏನು ಮಾಡೋದು, ಏನರ ಸ್ವಲ್ಪ ಡಿಫ್ರೆಂಟ್ ತಿನ್ಬೇಕಂದ್ರೆ ನಾವು ಲಘು ಎದ್ದು ಮಾಡಬೇಕಲ್ಲ. ಹಾಗಾಗಿ ಈಗ ಲಘು ಎತ್ತೀನಿ ಪರಾಟ ಮಾಡೋಣಂತ. ಸೊ ಫಸ್ಟ್ ಕುಕ್ಕರ್ ಸಿಟಿಗೆ ಇಡ್ತೇನೆ ಈಗ ಬಟಾಟಿ. ಆಮೇಲೆ ನೋಡು ಹಾಲು ತಂದಾರನ, ಹಾಲು ಹೊರಗೆ ಇಟ್ಟಿರ್ಬೇಕು. ನಾವು ಕಂಟ್ರಿ ಡಿಲೈಟಿಂದ ಸಬ್ಸ್ಕ್ರಿಪ್ಷನ್ ಮಾಡಿಬಿಟ್ಟೇವೆ 1 ವಾರದ್ದು. ಸೊ ಅವ್ರು ಏನು ಮಾಡ್ತಾರೆ, ದಿನ ಮುಂಜಾನೆ ಹಾಲು ಹೊರಗೆ ತಂದು ಇಡ್ತಾರೆ. ನೋಡುಂಬರಿಗೆ ಇಟ್ಟಾರಣ ಅಂಥೇಳಿ. ನಾ ಎಷ್ಟು ಲಘು ಎದ್ದು ಎಲ್ಲ ರೆಡಿ ಮಾಡೇನಿ. ಬರೀ ಅವ್ರು ಬಂದರೆ ಪರೋಟಾಶ್ ಮಾಡಿಕೊಡೋದೈತಿ. ಏನು ಮಾಡೋದು, ಲಘು ಮಾಡಿ ಉಪಯೋಗ ಏನು? 9 ಆದ್ರೆ ಇನ್ನೂ ಬರೋಕೆ ತಯಾರಿಲ್ಲ. ಇವ್ರು ಏನು ಮಾಡ್ತೀರಿ? ನಿಮ್ಮ ಮನೆಗೂ ಹಿಂಗನ ಕಮೆಂಟ್ ಮಾಡಿರಿ. ಲಘು ಎದ್ದು ಮಾಡಿದ್ರು ಈ ನಮ್ಮನೆ ನಮ್ದು. ನಂಗಂತೂ ಕೆಟ್ಟ ಹೊಟ್ಟೆ ಹಸ್ದೈತಿ. ಬಟ್ ನಾ ಅಂತೂ ಅವ್ರನ್ನ ಬಿಟ್ಟು ತಿನ್ನಂಗಿಲ್ಲ. ಸೊ ಇಬ್ಬರು ಕೂಡ ನಾಷ್ಟ ಮಾಡ್ತೀವಿ. ಅವ್ರಿಗೆ ಲಘು ಬಂದ್ರೆ ಪಟ ಪಟ ಪರೋಟ ಮಾಡಿಕೊಡ್ತೀನಿ. ಮತ್ತು ನಾ ಅಡುಗೆ ಎಲ್ಲ ಮಾಡ್ಬೇಕು, ಬೆಡ್ಶೀಟ್ ನೆನೆ ಇಟ್ಟೇನು ಒಗಿಬೇಕು. ಇವ್ರೇನು ನನ್ನ ಕೆಲಸನ ಇದನ್ನು ಮಾಡೋಂಗಿಲ್ಲ. ವೀಕೆಂಡ್ ಬಂದು ಕೂಡ ಒಟ್ಟು ಆರಾಮ್ ಇರ್ತಾರೆ ನೋಡ್ರಿ. ಆರಾಮ್ ಹೇಳೋದು, ಆರಾಮ್ ನಾಷ್ಟ ಮಾಡೋದು, ಟಿ ವಿ ನೋಡ್ಕೊತ ಕುಂದ್ರೋದು, ಹಾಡು ಕೇಳೋದು, ಪ್ಲಸ್ ನಮ್ದು ಯೂಟ್ಯೂಬ್ ಸ್ವಲ್ಪ ಕೆಲಸನೂ ಮಾಡೋದು. ನೋಡ್ರಿ ಎಷ್ಟು ಲಘು ರೆಡಿ ಮಾಡಿದ್ನಿ ನಾನು. ಈಗ ನಾಷ್ಟಾಕ್ಕೆ ಬಂದಾರ ಇವ್ರು 10 ಗಂಟೆಗೆ. ಹೆಂಗಾಗೈತೆ ರೀ? ಚಲೋ ಐತಿ. ಇವತ್ತು ಸಂಡೇ ಅದ್ರ ಸಲುವಾಗಿ ಅದರ ಸಂಬಂಧ ಅಂದ್ರೆ ಎಷ್ಟು ಲೇಟ್ ಆಯ್ತು. ಅದು ಸಂಬಂಧ ಅಲ್ಲ, ಸಲುವಾಗಿ ಅಲ್ಲ ಸಂಬಂಧ. ಅದು ಕಮೆಂಟ್ ಮಾಡ್ರಿ ಏನಂತೀರಿ ನೀವು. ಅದ್ರ ಸಂಬಂಧ ಅಂತೀರೋ ಅದ್ರ ಸಲುವಾಗಿ ಅಂತೀರೋ? ಇಲ್ಲಿ ನೋಡ್ಬೋದು ನೀವು, ಬೆಡ್ಶೀಟಿಗೆ ಒಗದು ಹಾಕಿದ್ನಿ. ಭಯಂಕರ ಗಾಳಿ ಐತಿ. ಅದು ಹಾಕಿದ್ದೆಲ್ಲ ಹಿಂಗೆ ಒಂದು ನಮ್ಮನೆ ಮುದ್ದೆ ಆಗಕತ್ ಬಿಟ್ಟೈತಿ. ಹಿಂಗೆ ಪಟ ಪಟ ಜಳಕ ಎಲ್ಲ ಮಾಡಿ ಅಡುಗೆ ರೆಡಿ ಮಾಡಬೇಕು. ಇವರೊಂದು ಲೇಟ್ ಮಾಡಿದ್ದಕ್ಕೆ ಮುಂಜಾನೆ ಈಗಿನ ಮಟನೂ ಲೇಟಾಗಿ ಆಗತ್ತೈತೆ ನೋಡ್ರಿ. ನಂದು ಮುಂಜಾನೆದೆಲ್ಲ ಕೆಲಸ ಆಯ್ತು, ಜಳಕನೂ ಆಯ್ತು. ಅದಾದಮೇಲೆ ದೇವ್ರ ಪೂಜೆ ಮಾಡಿದ್ನಿ. ಇಷ್ಟ ಸಿಂಪಲ್ ಮಾಡಿರ್ತೇನೆ. ಕರೆ ಅದು ಏನೋ ಸಿಂಪಲರ ಮಾಡಲಿ ಗ್ರ್ಯಾಂಡರ ಮಾಡಲಿ, ಒಂದು ದೇವ್ರ ಮುಂದೆ ದೀಪ ಹಚ್ಚಿ ಉದಿನ ಕಡ್ಡಿ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡಿದಾಗ ಸಮಾಧಾನ ಆಗೋದು. ಅದಾದಮೇಲೆ ಏನಾಯ್ತು, ನಾಷ್ಟ ಎಲ್ಲ ಆಗಿ ಮಧ್ಯಾಹ್ನ ಒಂದು 12:30 ಪೌನೆ 1ಕ್ಕದು ತೋತಾಪುರಿ ಇತ್ತು. ಸೊ ಅದನ್ನು ಹೆಚ್ಕೊಂಡು ತಿನ್ನತ್ತಿದ್ವಿ. ಭಾರಿ ಮಸ್ತ್ ಇತ್ತು. ಆಮೇಲೆ ಟೇಸ್ಟೂ ಭಾಳ ಚಲೋ ಇತ್ತು ಅದ್ರದ್ದು. ಮಧ್ಯಾಹ್ನ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊತ ಕುಂತಿದ್ವಿ. ಈಗೇನು ಪ್ಲ್ಯಾನ್ ಮಾಡತ್ತೇನಂದ್ರೆ, ಸ್ವಲ್ಪ ಕ್ಲೈಮೇಟ್ನೂ ಕೂಲ್ ಐತಲ್ಲ, ಹಾಗಾಗಿ ಬಜ್ಜಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡತ್ತೀನಿ. ಇವ್ರು ಮಲ್ಕೊಂಡಾರ. ಸೊ ಅವ್ರು ಹೇಳೋದ್ರೊಳಗೆ ಬಜ್ಜಿ ಟ್ರೈ ಮಾಡೋಣ ಅಂದ್ರೆ ಮಾಡಿಡೋಣ. ನಾ ಫಸ್ಟ್ ಟೈಮ್ ಆ್ಯಕ್ಚುಲಿ ಡೊಣ್ ಮೆಣಸಿನ್ಕಾಯ್ದು ಮಾಡತ್ತೀನಿ. ಮಿರ್ಚಿ ಬಜ್ಜಿ ಅಂತೂ ಕಾಮನ್ಲಿ ಮಾಡತ್ತೇವೆ. ಡೊಣ್ ಮೆಣಸಿನ್ಕಾಯಿ ಬಜ್ಜಿ ಮಾಡತ್ತೀನಿ. ಇವ್ರು ಹೇಳೋದ್ರೊಳಗೆ ಮಾಡೋಣ, ಸರ್ಪ್ರೈಸ್ ಕೊಡೋಣ ಅವ್ರಿಗೆ. ಈಗಿಲ್ಲೇ ಬಜ್ಜಿ ಮಾಡೋಕೆ ಹಿಟ್ಟು ಕಲ್ಸತ್ತೇನಿ. ಕಡ್ಲಿ ಹಿಟ್ಟು ತೊಗೊಂಡೇನಿ. ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೇನಿ. ಆಮೇಲೆ ಒಂದು ಚಿಟಕಿ ಸೋಡಾ ಹಾಕೇನಿ. ಆಮೇಲೆ ಅಜ್ವಾನ, ಖಾರ ಪುಡಿ, ಆಮೇಲೆ ಸ್ವಲ್ಪ ಕಲರ್ ಸಂಬಂಧ ಅರಿಶಿನ ಹಾಕೇನಿ. ಮತ್ತೇನು ಬೇರೆ ಐಟಮ್ಸ್ ಹಾಕಿಲ್ಲ ಇದಕ್ಕೆ. ಇವ ಸಿಂಪಲ್ ಐಟಮ್ಸ್. ಈಗ ಇದನ್ನು ಚಲೋತಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸಿಡ್ತೀನಿ. ಈಗಿಲ್ಲಿ ನೋಡ್ಬೋದು ನೀವು, ಹಿಟ್ಟು ಕಲಿಸಿಟ್ಟೇನಿ. ಈಗ ಒಂದು ಸ್ವಲ್ಪ ಹೊತ್ತು ಇಡ್ತೇನೆ. ಅದನ್ನು ಆಮೇಲೆ ಅವ್ರು ಬಂದಮೇಲೆ ಮಾಡ್ಕೊಡಕ್ಕೆ ಬರ್ತೈತಿ. ಈಗ ಫಸ್ಟ್ ಏನು ಮಾಡ್ಬೇಕಂದ್ರೆ, ಡೊಣ್ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು ಸ್ವಲ್ಪ. ಆಮೇಲೆ ಮೆಣಸಿನ್ಕಾಯಿ ಹೆಚ್ಕೋಬೇಕು. ಈಗಿಲ್ಲೇ ಡೊಣ್ ಮೆಣಸಿನ್ಕಾಯಿ ಮತ್ತು ಈ ಮೆಣಸಿನ್ಕಾಯಿನೂ ತೊಗೊಂಡೇನಿ. ಇದ್ರೊಳಗೆ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿದು ಏನು ಕೆಲಸ ಐತಂತ ಆಮೇಲೆ ಹೇಳ್ತೇನೆ ನಿಮಗೆ. ಫಸ್ಟ್ ಈಗ ಇವನ್ನ ಕಟ್ ಮಾಡ್ಕೊಂಡು, ಫಸ್ಟ್ ಆಫ್ ಆಲ್ ಮೆಣಸಿನ್ಕಾಯಿ ಒಳಗೆ ತುಂಬಾಕ ಮಸಾಲೆ ರೆಡಿ ಮಾಡ್ಕೋಬೇಕು. ನಾನು ತೋರಿಸ್ತೇನೆ ತಡ್ರಿ ಏನೇನು ಹಾಕ್ತೇನೆ ಅಂಥೇಳಿ. ಕ್ಯಾಪ್ಸಿಕಮ್ ಇಷ್ಟು ದೊಡ್ಡ ತೊಗೊಂಡೇನು ನಾ ಈಗ ಬಜ್ಜಿ ಮಾಡಕ್ಕೆ. ಇವನ್ ಸೈಡ್ ಹಿಂಗೆ ಇದನ್ನು ಮಾಡ್ಕೋಬೇಕು ಸ್ವಲ್ಪ. ಇಲ್ಲಾಂದ್ರೆ ಏನಾಕೈತಿ, ಪ್ರೆಷರಿಗೆ ಒಮ್ಮೆ ಬ್ಲಾಸ್ಟ್ ಆಗೋ ಚಾನ್ಸ್ ಇರ್ತೈತಿ. ಹಂಗೆ ಹಿಂಗೆ ಮಾಡ್ಕೊಂಡು ಮಾಡಿದ್ರೆ ಹಂಗೇನು ಆಗಂಗಿಲ್ಲ. ಈಗ ಇದನ್ನು ಹಿಡಿದು ಇದ್ರೊಳಗೆ ಅದ್ದಿ ಹಾಕಿಬಿಡೋದು. ಇನ್ನೊಂದು ದೊಡ್ಡದಿತ್ತು, ಹಾಗಾಗಿ ನಾನು 2 ಪೀಸ್ ಮಾಡ್ಕೊಂಡೇನೆ ಅದನ್ನು. ಈಗಿಲ್ಲೇ ನಂದು ಒಳಗೆ ಹಾಕೋದು ಮಸಾಲಾನು ರೆಡಿ ಐತಿ. ಈ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡೆ ನೀವು ಒಳಗಿನ ತೆಗೆದು ಈಗ ತುಂಬು ನೀವು ಹಿಂಗೆ ಹಾಕಿ ತುಂಬಿ ಎಲ್ಲದ್ರಾಗೂ ಹಿಂಗೆ ತುಂಬಿ ಇಟ್ಕೊತೀನಿ. ತುಂಬಿಟ್ಟು ಕರಿತೀನಿ ಇವನ್ನ. ನೋಡೋಣ ಆಮೇಲೆ ಇವ್ರು ಏನಂತಾರ ಅಂಥೇಳಿ. ಇದಂತರೂ ಈಗ ಕ್ಯಾರೆಟು ತುರಿದಿಟ್ಟೇನಿ, ಉಳ್ಳಾಗಡ್ಡಿನೂ ಸಣ್ಣಗೆ ಹಚ್ಕೊಂಡೀನಿ. ಕ್ಯಾಪ್ಸಿಕಮ್ ಬಜ್ಜಿಗೆ ಅದು ಮ್ಯಾಲೆ ಹಾಕ್ಕೊಡಕ್ಕೆ.
ನಾನು ಗ್ರೇಟರ್ ಯೂಸ್ ಮಾಡ್ಕೊಂಡು ಕ್ಯಾರೆಟ್ ತುರಿದಿಟ್ನಿ. ಅದಾದ್ಮೇಲೆ ಅದನ್ನ ಯೂಸ್ ಆದಮೇಲೆ ತೊಳೆದು ಪಟ್ನ ಡಬ್ಬಾಗೆ ಹಾಕಿ ಇಟ್ಬಿಡ್ತೇನೆ ನಾನು. ಇಲ್ಲಾಂದ್ರೆ ಅದೇನಾಕೈತಿ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಡೋದು ಆಕೈತೆ. ಅವು ಕರೆಕ್ಟ್ ಅದ್ರ ಪ್ಲೇಸಿಗೆ ಇಟ್ಬಿಡ್ಬೇಕು ಅದ್ರ ಕೆಲಸ ಆದಮೇಲೆ. ಹಿಂಗೆ ನಾನು ಶೆಲ್ಫ್ ಇಟ್ಟಿರ್ತೇನೆ, ಅದನ್ನೂ ನಿಮಗೆ ತೋರಿಸಿದೆ. ಆಮೇಲೆ ಅದ್ರಾಗಿಂದ ಕರಿಯೋದು ಚಮಚೆ ತಗೊಂಡೆ. ಆಮೇಲೆ ಕರ್ದಿದ್ದು ಇಡಾಕ ಸಣ್ಣಂದು ಬುಟ್ಟಿ ತಗೊಂಡೆ. ಇಲ್ಲಾಂದ್ರೆ ಏನಾಕೈತಿ ಅಲ್ಲೆಲ್ಲೇ ಇಡೋದು, ಆಮೇಲೆ ಅದನ್ನ ಪ್ಲೇಟ್ನಾಗ ಹಾಕೊಡೋದು. ಅದ್ರ ಎಣ್ಣೆ ಅಕಸ್ಮಾತ್ ಹಿಡಿದಿದ್ರೆ ಅದು ವಾಟಿ ಒಳಗೆ ಇರ್ತೈತಿ, ಅಂದ್ರೆ ಬಟಲ್ದಾಗ ಇರ್ತೈತಿ. ಇಲ್ಲ ಏನಾಕೈತಿ ಪ್ಲೇಟಿಗೆ ಹೋಗ್ಬಿಡ್ತೈತಿ. ಸೊ ಇಲ್ಲಿ ನಂದು ಎಣ್ಣೆ ಕಾಯ್ದೈತಿ, ಇಲ್ಲಿ ಚೆಕ್ ಮಾಡತ್ತೆ. ನನ್ನ ಇಷ್ಟು ಹಾಕಿ ಫಸ್ಟ್ ಚೆಕ್ ಮಾಡಿದ್ರೆ ಎಣ್ಣೆ ಕಾದೈತೋ ಇಲ್ಲೋ ನಮಗೆ ಗೊತ್ತಾಕೈತಿ. ಇಲ್ಲಿ ನೋಡ್ಬೋದು ನೀವೀಗ ನಾನು ಮಿರ್ಚಿ ಹಾಕಾಕತ್ತೇನಿ. ಎಣ್ಣೆ ಮಸ್ತ್ ಕಾದಿತ್ತು. ಆ್ಯಕ್ಚುಲಿ ಏನಂದ್ರೆ ಮಿರ್ಚಿ ಬಜ್ಜಿನ ಮಾಡ್ತೇನೆ ಭಾಳ ಸತಿ, ಬಟ್ ನಮ್ಮ ಅಜ್ಜಿ ಮಸ್ತ್ ಮಾಡ್ತಾರೆ. ಅವ್ರಂಗೆ ನಂದು ಯಾವಾಗೂ ಆಗಂಗಿಲ್ಲ, ಯಾಕಂದ್ರೆ ಅವ್ರದ್ದು ಕೈ ಕುಂತು ಬಿಟ್ಟೈತೆ ಅನ್ನೋದು ಭಾರಿ ಮಸ್ತ್ ಮಾಡಿರ್ತಾರೆ. ಇವು ನನ್ನ ಹಸ್ಬೆಂಡಿಗಂತೂ ನಮ್ಮ ಅಜ್ಜಿ ಮಾಡಿದ ಮಿರ್ಚಿ ಬಜ್ಜಿ ಭಾಳ ಫೇವ್ರೇಟ್. ಹಳ್ಕ ಹೊಳ್ಳಮಳ ಅಂತಿರ್ತಾರೆ, ನಂಗೆ ನೋಡಿ ನೀ ಜಾಸ್ತಿ ಮಾಡಂಗಿನ ಇಲ್ಲ, ಅಜ್ಜಿ ಅಷ್ಟು ಮಸ್ತ್ ಮಾಡ್ತಾರೆ ಅಂಥೇಳಿ. ನಾನು ಮಾಡ್ತೇನೆ, ಬಟ್ ಯಾಕೋ ಅವ್ರಂಗೆ ಆಗಂಗಿಲ್ಲದು. ಈಗಿಲ್ಲೇ ಸಣ್ಣಗೆ ಮಿರ್ಚಿ ಬಿಡಾಕತ್ತೇನೆ ನಾನು. ಮತ್ತು ಟೇಸ್ಟ್ ಆಗ್ತಾವಂತ ನಾ ಅಂದ್ಕೊಂಡೇನಿ, ಬಟ್ ಇವ್ರು ಏನಂತಾರೆ ನೋಡ್ಬೇಕು. ಮಸ್ತ್ ಹಂಗೆ ಕರಿಲ್ ತಡ್ರಿ. ಒಂದು ಸ್ವಲ್ಪ ಭಾಳ ಹುಯಿ ಅಂತ ಕೆಂಪು ಆಗ್ಬಾರ್ದು, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಕಾಯ್ಬೇಕು. ಆಮೇಲೆ ಇಲ್ಲೇನು ಮಾಡತ್ತೇನೆ ಅಂದ್ರೆ ಈ ಡೊಣ್ ಮೆಣಸಿನ್ಕಾಯಿ ಇದ್ರೊಳಗೆ ಹಾಕೇನಿ. ಏನಾತನೋ ಮೋಸ್ಟ್ಲಿ ಅದು ಹಿಟ್ಟು ತೆಳ್ಳಗಾಗಿತ್ತನೋ, ಒಂದು ಸ್ವಲ್ಪ ಹಿಟ್ಟು ಗಟ್ಟಿ ಆಗಬೇಕಾಗಿತ್ತು. ಅದು ನನಗೂ ಫಸ್ಟ್ ಟೈಮ್ ಮಾಡತ್ತಿದ್ನೆಲ್ಲ ಗೊತ್ತಾಗಲಿಲ್ಲ. ಹಿಂಗಾಗಿ ಏನು ಮಾಡಿದ್ದೆ, ಒಂದು ಸ್ವಲ್ಪ ಕೈಲೇನು ಹಚ್ಕೊಂಡು ಆ ಡೊಣ್ ಮೆಣಸಿನ್ಕಾಯಿಗೆ. ಆಮೇಲೆ ದೊಡ್ಡದು ಭಾಳ ಇತ್ತಲ್ಲ, ಹಾಗಾಗಿ ಮೋಸ್ಟ್ಲಿ ಅದು ಕರೆಕ್ಟ್ ಹತ್ತಾತಿದ್ದಿಲ್ಲ. ಅದರೊಳಗೆ ತಿರುಗಿಸ್ಕೊಂಡದನ್ನು. ಬಟ್ ನನ್ನ ಕೈ ಎಲ್ಲೆಲ್ಲಿ ಮುಡ್ತೈತೆ ಅದು ಹಿಟ್ಟು ಹೊಂಟಿತ್ತು. ಮತ್ತು ಮೇಲೆ ಒಂದು ಸ್ವಲ್ಪ ಕೈಲೇನ ಹಿಟ್ಟು ಹಚ್ಚಿದೆ. ಇಲ್ಲಿ ಇವನ್ನ ಹೊಳಿಸ್ಕೊಳತ್ತೀನಿ. ನೋಡ್ಬೋದು ನೀವು, ಆ್ಯಕ್ಚುಲಿ ಮಸ್ತ್ ಕಾಣಿಸತ್ತಾವ. ಯಾರ್ಯಾರಿಗೆಲ್ಲ ಬಾಯಾಗ ನೀರು ಬರತ್ತಾವ ಕಮೆಂಟ್ ಮಾಡಿರಿ. ಈಗ ಇವನ್ನ ಬಜ್ಜಿ ನಾನು ಡಬ್ಬ ಹಾಕಿದ್ನಿ. ನೋಡ್ಬೋದು ನೀವು ಎಷ್ಟು ಚಲೋ ತಂಗೆ ಆಗತ್ತಾವ ಅಂಥೇಳಿ. ಏನು ಮಾಡ್ತೇನೆ, ಇವನ್ನ ಒಂದು ಸ್ವಲ್ಪ ಆದಮೇಲೆ ಈಗ ಒಂದು ಬೌಲ್ ಇಟ್ಕೊಂಡಿಲ್ಲ, ನಾನು ಅದ್ರಾಗ ಹಾಕ್ತೇನೆ. ಫಸ್ಟ್ ಇದ್ರಾಗ ಹಾಕಿದ್ಮೇಲೆ ಅಂದ್ರೆ ಅಕಸ್ಮಾತ್ ಎಣ್ಣೆ ಹಿಡಿದಿದ್ರು ನಮಗೇನು ತಿನ್ನುವಾಗ ಎಣ್ಣೆ ಅನ್ಸಂಗಿಲ್ಲ. ಮತ್ತು ನೋಡಿದ್ರೆ ನೀವು ನೋಡ್ಬೋದು ಈಗ ಎಷ್ಟು ಹಂಗೆ ಎಣ್ಣೆನೂ ಭಾಳ ಹಿಡ್ದಿಲ್ಲ. ಅದನ್ನು ನೀವು ಹೊರಗೆ ತಿನ್ರಿ ಒಂದು ಸ್ವಲ್ಪ ಎಣ್ಣೆ ಇರ್ತಾವೆ, ಬಟ್ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಚಲೋ ಇರ್ತಾವೆ. ಈಗ ಮಿರ್ಚಿ ತೆಗದ್ನಿ. ಏನು ಮಾಡ್ತೇನೆಂದ್ರೆ ಈಗ ಡೊಣ್ ಮೆಣಸಿನ್ಕಾಯಿ ಹೆಂಗೂ ಹಿಟ್ಟು ಹಚ್ಚಿನ್ಲ, ಇದನ್ನು ಹಾಕ್ತೇನೆ. ಈಗ ನಾನು ಮೊದಲು ತೋರಿಸಿದ್ನಿ ನಿಮಗೆ, ಹಿಂಗೆ ಹಿಡಿದು ಹಾಕುವಾಗ ಸ್ವಲ್ಪ ಸ್ವಲ್ಪ ನಡಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲ ಏನಾಕೈತಿ ಇದು ವಜ್ಜ ಇರ್ತೈತಿ, ಇಷ್ಟು ದಪ್ಪನೂ ಇರ್ತೈತಲ್ಲ, ಪ್ರೆಷರಿಗೆ ಬ್ಲಾಸ್ಟ್ ಆಗೋ ಚಾನ್ಸಸ್ಸು ಇರ್ತೈತಿ. ಹಾಗಾಗಿ ನಾನು ಫಸ್ಟ್ ಟೈಮ್ ಮಾಡತ್ತಿದ್ನಿ, ರಿಸ್ಕ್ ತೊಗೊಳೋದು ಬ್ಯಾಡ ಅಂಥೇಳಿ ಇಷ್ಟ ಮಾಡಿ ಹಾಕಿದ್ನಿ. ನೋಡೋಣ ಹೆಂಗೆ ಅಕ್ಕಾವ ಅಂಥೇಳಿ. ಫಸ್ಟ್ ಟೈಮ್ ಒಮ್ಮೊಮ್ಮೆ ಕರೆಕ್ಟ್ ಬಂದುಬಿಡ್ತಾವೆ, ಒಮ್ಮೊಮ್ಮೆ ಏನಾಕೈತಿ ರೂಢಿ ಇರಂಗಿಲ್ಲಲ್ಲ, ಹಾಗಾಗಿ ಕೆಡು ಚಾನ್ಸಸ್ಸು ಇರ್ತಾವೆ. ನೋಡೋಣ ಇದು ಹೆಂಗೆ ಆಕೈತೆ ಅಂಥೇಳಿ. ಇದು ಸ್ವಲ್ಪ ಹೊತ್ತು ಟೈಮ್ ತೊಗೋತೈತಿ, ಯಾಕಂದ್ರೆ ಎಲ್ಲ ಕಡೆಯಿಂದ ಚಲೋ ತಂಗಿ ಹಿಟ್ಟು ಇದನ್ನ ಆಗ್ಬೇಕು, ಅದು ಎಣ್ಣೆ ಕರಿಬೇಕು. ಹಾಗಾಗಿ ನಾನು ಸ್ವಲ್ಪ ಮೇಲೆ ಕೆಳಗೆ ಮಾಡತ್ತಿದ್ನಿ, ಬಟ್ ಸಾವಕಾಶ ಮಾಡತ್ತಿದ್ನಿ, ಯಾಕಂದ್ರೆ ದೊಡ್ಡದಿತ್ತು. ಮತ್ತು ಸೈಡಿಂದ ಅದು ಎಣ್ಣೆ ಸಿಡಿಬಾರ್ದು ಅಂಥೇಳಿ ಸ್ವಲ್ಪ ಸಾವಕಾಶನ ಮಾಡಿದೆ ನಾನು. ಏನು ನಡೀತೈತಿ, ಹೆಂಗೂ ಮಿರ್ಚಿ ಮಾಡೇನಿ, ಇದನ್ನೊಂದು ಮಾಡಿ ಅವ್ರಿಗೆ ಕೊಟ್ರ ಆತಂಥೇಳಿ ಸ್ವಲ್ಪ ಸಾವಕಾಶನ ಮಾಡತ್ತಿದ್ನಿ. ನೋಡ್ಬೋದು ನೀವು ಎಷ್ಟು ಡುಮ್ದೈತೆ, ಡುಮ್ಕ ಆಗೈತದು. ಆ್ಯಕ್ಚುಲಿ ಏನಂದ್ರೆ ಒಂದು ಸ್ವಲ್ಪ ದೊಡ್ಡದ ಜಾರ್ ತೊಗೋಬೇಕಾಗಿತ್ತು ನಾನು, ಬಟ್ ಗೊತ್ತಾಗಲಾರ್ದ ಇದನ್ನು ತೊಗೊಂಡೆ. ಇನ್ನು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಎಣ್ಣೆಗೆ ಸ್ವಲ್ಪ ದೊಡ್ಡದ ಜಾರ್ ತೊಗೋಬೇಕು. ಈಗ ಆಗತೈತೆ ನೋಡ್ರಿ. ಸೈಡಿಂದ ನಾನು ಸ್ವಲ್ಪ ಎಣ್ಣೆನೂ ಹಾಕ್ಕೊಳತ್ತೇನೆ, ನೋಡೋಣ ಹೆಂಗೆ ಆಕೈತೆ ಅಂಥೇಳಿ. ಇಲ್ಲಿ ನೋಡ್ಬೋದು ನೀವು ಕಲರು ಹೆಂಗಾಗೈತಿ. ಈಗ ಏನಂದ್ರೆ ಒಂದು ಸ್ವಲ್ಪ ಕೆಂಪು ಆಗೈತೆ ಅದು. ಬಟ್ ಒಂದು ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಹತ್ತಲಿಲ್ಲ. ಒಂದೇದೆಲ್ಲ ಹಿಂಗಾಗೈತಿ. ಮತ್ತು ನೆಕ್ಸ್ಟ್ ಹಾಕ್ತೀವಿ ನಾವು, ಮೋಸ್ಟ್ಲಿ ಕರೆಕ್ಟ್ ಆಗ್ತಾವೆ. ಈಗಂತೂ ಮಸ್ತ್ ರೆಡಿಯಾಗ ನೋಡ್ರಿ. ಇಲ್ಲಿ ಬೇಕಂದ್ರೆ ನೀವು ಎಣ್ಣೆನ ಹತ್ತಿಲ್ಲ, ಒಂದು ಸ್ವಲ್ಪ ಎಣ್ಣೆ ಹಿಡ್ದೇ ಇಲ್ಲ. ಹಿಂಗಾಗಿ ಪ್ಲೇಟಿಗೆ ಹಾಕೇನಿ. ಡಬ್ಬು ಮೆಣಸಿನ್ಕಾಯ್ದು ಬಜ್ಜಿ ಇದ್ರೊಳಗೆ ಇಡ್ತೇನೆ. ಈಗ ಇಟ್ಟು ಇದ್ರ ಮೇಲೆ ಏನೇನು ಹಾಕ್ತೇನೆ ನೋಡ್ರಿ. ಈಗ ಅದನ್ನೇನು ಮಾಡಿದ್ನಿ, ದೊಡ್ಡದಿತ್ತಲ್ಲ ಕಟ್ ಮಾಡ್ಕೊನಿ ಅದನ್ನು ನಡಕ್ಕೆ. ಹಾಗಾಗಿ ವಾಫ್ ನೋಡ್ರಲ್ಲಿ ಎಷ್ಟು ಬಿಸಿ ಐತಿ, ನಡಕ್ಕೆ ಕಟ್ ಮಾಡ್ಕೊನಿ ಈಗ ಅದನ್ನು. ಈಗ ಇದನ್ನು ಕಟ್ ಮಾಡ್ಕೊಳತ್ತೀನಿ. ಏನು ಮಾಡೀನಿ, ದೊಡ್ಡದಿತ್ತಲ್ಲ ಫಸ್ಟ್ ಒಂದ್ರಾಗ 2 ಮಾಡಿದೆ. ಆಮೇಲೆ ನಾನು ಅದ್ರಾಗ ಸಣ್ಣ 4 ಪೀಸ್ ಮಾಡ್ಕೊಳತ್ತೀನಿ. ಈಗ ನೆಕ್ಸ್ಟ್ ನಿಮಗೆ ಅದ್ರ ಮೇಲೆ ಏನೇನು ಹಾಕ್ತೇನೆ ಟೇಸ್ಟಿಗೆ ಅಂಥೇಳಿ ತೋರಿಸ್ತೇನೆ ಬರ್ರಿ. ಇಲ್ಲಿ ನೋಡ್ಬೋದು ನೀವು, ನನ್ನ ಬಜ್ಜಿ ರೆಡಿ ಆಗ್ಯಾವ. ಈಗ ಡೊಣ್ ಮೆಣಸಿನ್ಕಾಯಿ ಬಜ್ಜಿ ಮೇಲೆ ಏನು ಮಾಡೇನಂದ್ರೆ ಆ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಆಮೇಲೆ ಕ್ಯಾರೆಟ್ನೂ ಸ್ವಲ್ಪ ತುರಿದು ಹಾಕ್ಕೊಂಡೇನಿ. ಅದರ ಮೇಲೆ ಸ್ವಲ್ಪ ಉಪ್ಪು, ಖಾರ, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕೇನಿ. ಆಮೇಲೆ ಸ್ವಲ್ಪ ಲಿಂಬಿಯನ್ನು ಹಿಂಡೇನಿ. ಈಗ ನೋಡುಂ ಬರ್ರಿ ಟೇಸ್ಟ್ ಹೆಂಗೈತೆ ಕೇಳೋಣಂತ. ನೋಡಾಕಂತೂ ಮಸ್ತ್ ಕಾಣಿಸತೈತಿ. ಇಂಥ ಟೈಮ್ ಒಳಗೆ ಮಸ್ತ್ ಅನ್ನಿಸ್ತಾವೆ ಇವು ತಿನ್ನಕ್ಕೆ. ಈಗ ಇವ್ರಿಗೆ ಕೊಟ್ಟು ಸರ್ಪ್ರೈಸ್ ಮಾಡೋಣ. ಸರ್ಪ್ರೈಸ್ ಸಂಡೇ ಈವ್ನಿಂಗ್ ಸ್ಪೆಷಲ್ ಅಣ್ಣ. ಎಸ್. ಕ್ಯಾಪ್ಸಿಕಮ್ ಟೇಸ್ಟ್ ಹೆಂಗಾಗೈತಿ? ಭಾರಿ ಆಗೈತಿ. ಖರೇನ ಸುಳ್ಳು? ಖರೇನ ಚಲೋ ಆಗೈತಿ. ನೀವು ಟ್ರೈ ಮಾಡಿರಿ, ನೋಡಿ ತೋರ್ಸೇನು ನಾನು ನಿಮಗೆ ಏನೇನು ಹಾಕೇನಂತ ಹೇಳಿ. ಚಲೋ ಆಗೈತಂತ. ನೀವು ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಮೆಣಸಿನ್ಕಾಯಿ
ಇವ್ರಿಗಂತೂ ಮಿರ್ಚಿ ಬಜ್ಜಿ ಫೇವ್ರೇಟ್, ಹಂಗಾಗಿ ಇವತ್ತು ಮಾಡೀನಿ ನಾನು. ಚಲೋ ಅದಾವ. ನಾ ವಿಜಯನಗರನೊಳಗೆ ಇದ್ನಲ್ಲ ಮೊದಲು, ಅಲ್ಲಿ ಹಿಂಗೆ ಮಾಡ್ತಿದ್ರು. ಇಬ್ರು ಕುಂತೀಗ ಮಸ್ತ್ ಬಜ್ಜಿ ತಿನ್ನತೇವಿ. ಕ್ಯಾಪ್ಸಿಕಮ್ ಆ್ಯಂಡ್ ಮಿರ್ಚಿ ಬಜ್ಜಿ. ನಂಗೆ ಡೈರೆಕ್ಟ್ ಮೆಣಸಿನ್ಕಾಯಿ ತಿನ್ನೋರು ಭಾಳ ಸೇರ್ತು. 10-15 ಮೆಣಸಿನ್ಕಾಯಿ ತಿನ್ಬೋದು ನಾನು. ತಿನ್ಬೋದು ನೀವು, ಕರೆ ಅಷ್ಟು ತಿನ್ಬಾರ್ದು. ಅದ್ರೊಳಗಿನ ಪುಡಿನೂ ಚಲೋ ಇರ್ತೈತಿ. The next day. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋ ಒಳಗೆ ನಾವು ಟಿ ವಿ ಅದು ತಂದಿದ್ದು ನೋಡಿರಿ. ನಿಮ್ಗೆ ಹೆಂಗೆ ಅನ್ಸೈತೆ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳ್ರಿ. ಈಗ ತುಟ್ಟಿದಂತರೂ ಟಿ ವಿ ತಂದುಬಿಟ್ಟೆವು ನಾವು. ಸೊ ಅದ್ರ ಹಿಂದೆ ಖರ್ಚು ಇರತೈತಲ್ಲ, ನಿಮಗೂ ಗೊತ್ತದ. ತುಟ್ಟಿದೇಂತಂದ್ರೂ ಅದ್ರ ಹಿಂದೆ ಖರ್ಚು ಇರತೈತಿ. ಸೊ ಹಿಂಗಾಗಿ ಟಿ ವಿ ತರುವಾಗ ನಾವು ಆ್ಯಕ್ಚುಲಿ ಭಾಳ ವಿಚಾರ ಮಾಡಿದ್ವಿ. ನಮಗೆ ಸಫಿಷಿಯೆಂಟ್ ಇತ್ತದ ಮೊದಲಿನ ಟಿ ವಿನೂ. ಇರ್ಲಿಪ್ಪ ಚಲೋದು ನಮ್ಮ ಕಡೆನೂ ಒಂದಂತ ಹೇಳಿ ದೊಡ್ಡ ಟಿ ವಿ ತೊಗೊಂಬಂದ್ವಿ. ಸೊ ಈಗ ನಾವು ಸ್ಟೆಬ್ಲೈಸರ್ ತರಕ್ಕೆ ಹೊಂಟೇವಿ. ಟಿ ವಿ ಅಂತೂ ಕಾಸ್ಟ್ಲಿ ಇದೈತಲ್ಲ, ಹಾಗಾಗಿ ಇನ್ನು ಮಳೆಗಾಲ ಚಾಲು ಕರೆಂಟ್ ಹೋಗೋದು ಬರೋದು ಆಕೈತಿ. ಇವತ್ತೇನಾತಂದ್ರೆ ಆ್ಯಕ್ಚುಲಿ ನಾವು ಮುಂಜಾನೆ ನಾಷ್ಟ ಮಾಡುವ ಕರೆಂಟ್ ಹೋಗೋದು ಬರೋದು ಆತು. ಇಲ್ಲಿ ಜನ್ರೇಟರ್ ಐತಿ, ಕರೆ ಏನಾಕೈತಿ ಕರೆಂಟ್ ಹೋಗಿ ಮತ್ತೆ ಬರ್ತೈತಿ. ಅದೇ ಇನ್ವರ್ಟರ್ ಅಂದರೆ ಕರೆಂಟ್ ಹೋಗಂಗಿಲ್ಲಲ್ಲ, ಹಾಗಾಗಿ ಇನ್ನು ಹೋಗೋದು ಬರೋದು ಆಗಿ ಕರೆಂಟ್ ಫ್ಲಕ್ಚುಯೇಷನ್ ಆಗ್ತೈತಲ್ಲ, ಹಾಗಾಗಿ ಇದ್ರ ಉಸಾಬರಿನ ಬ್ಯಾಡ್ ಅಂತ ಹೇಳಿ ಚಲೋದ ಒಂದು ವಿಗಾರ್ಡದ್ದು 3,000 3,500 ರೂಪಾಯಿ ಐತದ. ಅದನ್ನ ತಂದ್ರೆ ಆತು ವಿಗಾರ್ಡದ್ದು ನಮ್ಮ ಸ್ಟೆಪ್ಲೈಜರ್ ಅಂತ ಹೇಳಿ ವಿಚಾರ ಮಾಡೇವಿ. ಈಗ ಫ್ರಿಜ್ಜಿಗಂತೂ ಇನ್ಬಿಲ್ಟ್ ಐತಿ, ಹಾಗಾಗಿ ಫ್ರಿಜ್ಜಿಗೇನು ಸ್ಟೆಪ್ಲೈಜರ್ ಬೇಡ. ಈಗಂತೂ ಇದನ್ನು ಟಿ ವಿಗೆ ಅಷ್ಟು ತೊಗೊಂಬರ್ತೀವಿ. ಅದಾದಮೇಲೆ ಸೇಲಿಗೆ ಒಂದು ಸ್ವಲ್ಪ ಹೋಗ್ಬೇಕಂತ ಮಾಡೇವಿ. ಯಾಕಂದ್ರೆ ಬುಕ್ಸ್ ಅದು ತರಬೇಕು ನಾವಿನ್ನು ಸ್ವಲ್ಪ ಚಲೋ ಬುಕ್ಸ್. ಆಮೇಲೆ ಮತ್ತೇನಾರ ಹೊಸಾದು ಬಂದಿದ್ರೆ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಈ ಮಳೆ ಒಂದು ಕಡಾಕತ್ತೈತಿ. ಮಳೆಗಾಲ ಬಂತಂದ್ರೆ ಇದೆ ನೋಡ್ರಿ, ಅಲ್ಲಿ ಹೊರಗೆ ಹೋಗೋಕೆ ಆಗಂಗಿಲ್ಲ. ಬಿಸಿಲಿದ್ದಾಗ ಒಂಥರ, ಮಳೆ ಇದ್ದಾಗ ಒಂಥರ ನಮಗೆ ಮನುಷ್ಯರಿಗೆ ಒಟ್ಟು ಸಮಾಧಾನ ಇರಂಗಿಲ್ಲ. ಈಗ ಮಳೆ ನಿಂತ ಮೇಲೆ ಹೊರಗೆ ಹೋಗ್ಬೇಕು ನಾವು. ಇಲ್ಲೇ ರಿಲಯನ್ಸ್ ಡಿಜಿಟಲ್ ಒಳಗೆ ತೊಗೋಬೇಕಂತ ಮಾಡೇವಿ. ಆನ್ಲೈನ್ ಏನು ತರಾಕತ್ತಿಲ್ಲ. ನಾವು ಟಿ ವಿ ಹೆಂಗೂ ರಿಲಯನ್ಸ್ ಡಿಜಿಟಲ್ ಒಳಗೆ ತೊಗೊಂಡೇವಲ್ಲ, ಹಾಗಾಗಿ ಸ್ಟೆಪ್ಲೈಜರ್ನು ಅಲ್ಲೇ ತೊಗೋಬೇಕಂತ ಮಾಡೇವಿ. ಈಗ ನಾವು ರಿಲಯನ್ಸ್ ಡಿಜಿಟಲ್ ಶೋರೂಮಿಗೆ ಬಂದ್ವಿ. ಇಲ್ಲಿ ಸ್ಟೆಬ್ಲೈಸರ್ ತೊಗೊಳಕಂತ ಬಂದಿದ್ವಿ. ಇಲ್ಲಿ ರಶ್ ಇತ್ತು, ಆಮೇಲೆ ಅವ್ರು ಬ್ಯುಸಿ ಇದ್ರು, ಹಾಗಾಗಿ ಸ್ವಲ್ಪ ವೇಟ್ ಮಾಡಂದ್ರೆ ಅಲ್ಲೇ ನಾವು ಮತ್ತೆಲ್ಲ ಟಿ ವಿ ನೋಡತ್ತಿದ್ವಿ. ನಮ್ಮ ಟಿ ವಿ ತೊಗೊಂಡೇವಲ್ಲ, ನಮಗೆ ಇಷ್ಟು ಸ್ಯಾಟಿಸ್ಫೈಡ್ ಆಗೈತಿ. ಅಲ್ಲಿ ಬೇರೆ HD ಟಿ ವಿ ಅದು ನೋಡಿದ ಕೂಡ ನಮ್ದೇ ಎಷ್ಟು ಚಲೋ ಐತಲ್ಲ ಅಂತ ಅನ್ಕೊಂತ ನಿಂತಿದ್ವಿ ನಾವು. ಈಗ ಇಲ್ಲೇ ಇವ್ರು ಎಕ್ಸ್ಪ್ಲೇನ್ ಮಾಡತ್ತಾರ. ಇವ್ರ ಕಡೆ ಒಂದೇ ಇತ್ತು ವಿಗಾರ್ಡದ್ದು, ಹಾಗಾಗಿ ನಾವು ಅವ್ರಿಗೆ ಕೇಳಿದ್ವಿ ಅದ್ರದ್ದು ಯೂಸ್ಫುಲ್ ಏನು, ಸ್ಟೆಬ್ಲೈಸರ್ ಯಾಕೆ ಬೇಕು ಅದನ್ನೆಲ್ಲ ಕೇಳ್ಕೊಂಡ್ವಿ. ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಮಗೆ, ಹಾಗಾಗಿ ನಾವೇನು ತೊಗೊಲಿಲ್ಲ, ಬರೀ ಇನ್ಫಾರ್ಮೇಷನ್ ಅಷ್ಟು ಕೇಳಿ ಮನೆಗೆ ಬಂದ್ವಿ. ನಾವು ಈಗ ಮನೆಗೆ ಬಂದ್ವಿ ರಿಲಯನ್ಸ್ ಡಿಜಿಟಲ್. ಆಮೇಲೆ ಸೇಲಿಂದನೂ ಈಗ ಮನೆಗೆ ಬಂದ್ವಿ ನಾವು. ಸೇಲ್ ಒಳಗೆ ಬುಕ್ಕಿನ ಅಂಗಡಿ ಓಪನ್ ಇದ್ದಿದ್ದಿಲ್ಲ, ಹಾಗಾಗಿ ಬುಕ್ ಏನು ತರಕ್ಕೆ ಹೋಗ್ಲಿಲ್ಲಲ್ಲೇ, ಮತ್ತು ನಾಳೆ ಹೋಗ್ಬೇಕು. ಆಮೇಲೆ ರಿಲಯನ್ಸ್ ಡಿಜಿಟಲ್ ಒಳಗೆ ಏನಾತಂದ್ರೆ ಇವತ್ತು ಅದು ವಿಗಾರ್ಡತ್ತು ಅಷ್ಟು ಸ್ಟೆಪ್ಲೈಸರ್ ಅದಾವ ಅವ್ರ ಕಡೆ, ಮತ್ತು ಬೇರೆ ಕಂಪ್ನಿ ಯಾವೂ ಇಲ್ಲ. ಆಮೇಲೆ ಅದು ಅಲ್ಲಿ ಭಾಳ ಕಾಸ್ಟ್ಲಿ ಐತಿ, ಹಾಗಾಗಿ ನಾವೇನು ಅಲ್ಲಿ ತರಕ್ಕೆ ಹೋಗಲಿಲ್ಲ. ಇನ್ನು ಬೇರೆ ಕಡೆ ನೋಡ್ಬೇಕು ನಾವು, ಇಲ್ಲ ಆನ್ಲೈನ್ ಚೆಕ್ ಮಾಡ್ಬೇಕು. ಈಗ ನಾವು ಊಟ ಮಾಡ್ಬೇಕು. ಲಘುನ ಊಟ ಮಾಡಿ ಪಡ್ ಹಿಟ್ಟು ರುಬ್ಬಿಡ್ತೇನೆ ಈಗ ನಾಳೆಗೆ. ನಮ್ಮ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ಸತ್ತವ ಅಂತ ಕಮೆಂಟ್ ಮಾಡಿರಿ. ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನು ಎಂಥ ಕಂಟೆಂಟ್ ಬೇಕಂತೇಳಿ ಕಮೆಂಟ್ನು ಮಾಡಿರಿ.